ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಾಲಾ. ಬನ್ನಿ ಟಿಶ್ಯೂ ಪೇಪರ್ನಲ್ಲಿ ಎರೆಹುಳ ಹೇಗೆ ಮಾಡೋದು ಅಂತೇಳಿ ನಾವು ನೋಡ್ಕೊಳ್ಳೋಣ. ಈಗ ಟಿಶ್ಯೂ ಪೇಪರ್ನ ಒಂದು ಪೇಪರ್ನ ನಾನು 4 ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟ್ ಈ ರೀತಿ ಲೈನ್ ಗೆರೆನ ಎಳ್ಕೊಳ್ಬೇಕು. ನಾನು ಯೆಲ್ಲೋ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಪಿಂಕ್ ಕಲರ್ ಸಹ ತಗೊಳ್ತೀನಿ. ಪಿಂಕ್ ಕಲರ್ ಸೇಮ್ ಈ ಥರನೇ ಲೈನು ಪಕ್ಕದಲ್ಲಿ ಹಾಕ್ಕೊಂಡು ಅದನ್ನು ಫೋಲ್ಡ್ ಮಾಡ್ಕೊತೀನಿ. ಫೋಲ್ಡ್ ಮಾಡಿ ಆದಮೇಲೆ ಅದನ್ನು ಫುಲ್ ಹಮ್ಕಿ ತೆಗಿಬೇಕು. ಅದೇ ಇರೋಂಗೆ ನಾವು ಸ್ಟ್ರೈಟಾಗಿ ತೆಗೆದ್ರೆ ನಮಗೆ ಎರೆಹುಳ ಸಿಗೋದಿಲ್ಲ. ಸೊ ಅದನ್ನು ಹಮ್ಕಿ ತೆಗೆದು ಅದಕ್ಕೆ ಮೇಲೆ ಚಿಕ್ಕಿ ಥರ ಹಾಕಿ ಅದನ್ನು ಮುಖ ಎಲ್ಲ ಮಾಡಿ ನಾವು ತೋರಿಸೋಣ. ಇದರ ಮಧ್ಯದಲ್ಲಿ ಒಂದು ಸಣ್ಣದಾದ ಒಂದು ಟಿಪ್ಸ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ಪುಟ್ಟ ಮಕ್ಕಳು ಹುಷಾರಿಲ್ದಿರುವಾಗ ಏನೂ ತಿನ್ನೋದಿಲ್ಲ. ಏನು ಕೊಡೋದಂತೇಳಿ ಮನೆಯಲ್ಲಿ ತುಂಬ ಟೆನ್ಷನ್ ಆಗಿರ್ತಾರೆ. ಏನು ಮಾಡೋದಂತಂದರೆ ಫ್ರೆಂಡ್ಸ್, ಅಕ್ಕಿನ ಹುರಿದ್ಬಿಟ್ಟು ಅದನ್ನ ಮಿಕ್ಸಿ ಮಾಡಿ ಇಟ್ಕೊಂಡು ಉಪ್ಪಿಟ್ಟು ಥರ ಮಾಡಿಕೊಡಿ. ಸ್ವೀಟ್ ಮಾಡಿದ್ರೆ ಕೆಲವು ಮಕ್ಕಳು ತಿನ್ನಲ್ಲ, ವಾಕರಿಕೆ ಬರುತ್ತೆ. ಸ್ವಲ್ಪ ಸಿಂಪಲ್ಲಾಗಿಯೇ ಉಪ್ಪಿಟ್ಟು ಥರ ಮಾಡಿ ಅದಕ್ಕೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಸ್ವಲ್ಪ ಕ್ಯಾರೆಟ್ ಹಾಕಿ ಆಮೇಲೆ ಮೆಣಸಿನ ಪುಡಿ, ಉಪ್ಪು ಹಾಕಿ ಎಷ್ಟು ಬೇಕಷ್ಟು ನೀರು ತಿಳಿಯಾಗಿ ಮಾಡಿ ಅವ್ರಿಗೆ ತಿನ್ನಿಸಿದ್ರೆ ಅವ್ರ ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳು ಹೊಟ್ಟೆನೂ ತುಂಬುತ್ತೆ. ಆಗ ಮೆಡಿಸಿನ್ ಕೊಡೋದು ಮೈಗೆ ಹತ್ತುತ್ತೆ. ಈ ರೀತಿ ಮಾಡಿ ಅಂತೇಳಿ ಈ ಒಂದು ಸಣ್ಣದಾದ ಒಂದು ಮಾಹಿತಿನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈಗ ನೋಡಿ, ಈಗ ನಾನು ಫುಲ್ ಫೋಲ್ಡ್ ಮಾಡಿ ಆಗಿದೆ. ಅದು ಫುಲ್ ಸುತ್ತಕೊಂಡೆ ನೋಡಿ. ಈಗ ಈ ರೀತಿ ಹಮ್ಕಿ ನಾವು ತೆಗಿಬೇಕು. ಅದು ಉದ್ದ ಇದ್ದಂಗೆ ಮಾಡಿದ್ರೆ ನಮಗೆ ಅದು ಎರೆಹುಳ ಥರ ನಮಗೆ ಆಗೋದಿಲ್ಲ, ಕಾಣಿಸೋದಿಲ್ಲ. ನೋಡಿ, ಈ ರೀತಿ ತಗೊಂಡಿದ್ದೀನಿ. ಈಗ ಅದ್ರ ಮೈ ಮೇಲೆ ನಾವು ಒಂದು ಬ್ಲ್ಯಾಕ್ ಕಲರ್ ತೊಗೊಂಡು ನಾನು ಬೊಟ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಒಳಗಡೆ ಕಲರ್ ಕೊಟ್ಟಿರೋದ್ರಿಂದ ನಾವು ಹೊರಗಡೆಗೆ ಈ ರೀತಿ ನಾವು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಾಡ್ಕೊಳ್ಳೋಣ. ಎರಡು ಸೈಡು ಸಹ ಈ ರೀತಿ ಮಾಡಿಕೊಂಡು ನಾವು ಅದ್ರದ್ದು ಮುಖ ಫ್ರಂಟ್ ಫೇಸಲ್ಲಿ ಮುಂಭಾಗವನ್ನು ಅದನ್ನು ಸಹ ನಾವು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬರ್ಕೊಳ್ಬೇಕು ನಾವು ನೀಟಾಗಿ ಕಪ್ಪು ಕಲರ್ನಲ್ಲಿ ತಗೊಂಡು ಈ ರೀತಿ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಮಕ್ಕಳಿಗೆ ಮನೆಯಲ್ಲಿ ಸಣ್ಣ ಪುಟ್ಟದಾದ ಒಂದು ಕ್ರಾಫ್ಟ್ ವರ್ಕ್ಗಳನ್ನ ಮಾಡಿ ತೋರಿಸ್ತಾ ಇರಿ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನು. ಇಲ್ಲಿ ನೋಡಿ, ಈಗ ನಾನು ನೀರು ತೊಗೊಂಡಿದ್ದೀನಿ. ಈಗ ನಾನು ಮಾಡಿಟ್ಕೊಂಡಿರೋ ಎರೆಹುಳನ ಅದರಲ್ಲಿ ಹಾಕಿದಾಗ ನೋಡಿ, ಚಿಕ್ಕದಾಗಿರೋಂಥದ್ದು ಎಷ್ಟು ದೊಡ್ಡದಾಗುತ್ತೆ ಅಂತ ಮಕ್ಕಳು ಇದು ನೋಡಿದ್ರೆ ಖುಷಿ ಪಡ್ತಾರೆ. ನಾನು ಒಂದು 4 ಥರ ಮಾಡಿಟ್ಕೊಂಡಿದ್ದೀನಿ. ಈಗ ನೋಡಿ, ಇದೊಂದು ಕಲರು, ಇದನ್ನೆಲ್ಲ ಆರೆಂಜು, ಬ್ಲೂ ಇದೆ, ಅದು ಬ್ಲೂ ಮರೂನು. ಇದು ನೋಡಿ, ಇದು ಪಿಂಕು, ಯೆಲ್ಲೋ, ಬ್ಲ್ಯಾಕ್ ಇದೆ. ಅದೊಂದು ಬೇರೆ ಕಲರ್ ಇದೆ, ಅದು ಸಹ ಬ್ಲೂ ಮತ್ತು ಆರೆಂಜ್ ಇದೆ. ನೋಡಿ, ಈ ರೀತಿಯೂ ಸಹ ನಾವು ಮಾಡ್ಬೋದು. ಎರೆಹುಳನ ನೀರಲ್ಲಿರುವಾಗ ಅದು ಹೇಗಿರುತ್ತೆ, ದಪ್ಪ ಆಗಿದೆ ನೋಡಿ. ಈಗ ನಾನು ಇನ್ನೊಂದು ರೀತಿಯಲ್ಲೂ ಮಾಡೋದನ್ನ ನಾನು ಮುಂದಿನ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಅದೇನು ಮಾಡ್ತೀನಿ ಅಂದರೆ, ಮಾಡಿಟ್ಕೊಂಡು ಒಣಗಿರ್ತಕ್ಕಂಥ ಪ್ಲೇಟ್ಗೆ ಹಾಕಿ ಅದನ್ನು ಅದರಲ್ಲಿಟ್ಟು ನೋಡಿ, ಈ ರೀತಿ ಪ್ಲೇಟ್ ತೊಗೊಂಡು ಅದನ್ನು ನೋಡಿ ಅದರಲ್ಲಿಟ್ಟು ಅದ್ರ ಮೇಲೆ ನೀರು ಹಾಕಿದ್ರೆ ಅದು ಹೇಗೆ ಉಪ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಇದು ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.